ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನಾನು ನಿಮ್ಮ ಶಿವರಾಜ್ ಪಡೆಪ್ಗಳು ಮಾತಾಡೋದು. ಇವತ್ತು ಕಿಲ್ಲಾ ನಗರದೊಳಗಿರುವಂಥ ಶ್ರೀ ಉದ್ಭವಲಿಂಗೇಶ್ವರನ ಜಾತ್ರಾ ಮಹೋತ್ಸವ ಇತ್ತು. ಇದರಿಂದ ಉದ್ಭವಲಿಂಗೇಶ್ವರನ ಪಲ್ಲಕ್ಕಿ ಗೋಕಾಕದ ಕಿಲ್ಲಾ ನಗರದಲ್ಲಿ ಪ್ರವೇಶನ ಮಾಡ್ತದೆ. ಆದರೆ ಈ ಸಂದರ್ಭದಲ್ಲಿ ದೇವ್ರು ಬರ್ತೈತಿ. ಪಲ್ಲಕ್ಕಿಯನ್ನು ಯಾವ ರೀತಿ ತನ್ನ ಹಿಡಿತದೊಳಗೆ ಇಟ್ಕೋತೈತಿ ಅಂತ ಹೇಳಿ ನೋಡ್ರಿ. ಇದನ್ನೆಲ್ಲ ನೋಡ್ಕೊಂಬರ್ನು ಬರೀ ಇಷ್ಟು ಚಂದ ಮಾಡ್ತಾರು. ನಿಮ್ಮಲ್ಲಿ ಇದನ್ನ ಯಾರ್ಯಾರು ನೋಡ್ರಿ ಅವರು ಎಲ್ಲ ಕಮೆಂಟ್ ಮಾಡಿರಿ. ಇದ್ರ ಇನ್ನೊಂದು ಲಾಗ್ ಅಂತ ಒಟ್ಟ ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅದು ಇದಕ್ಕೆ ಚಂದ ಐತ್ರಿ. ಇದು ರಾತ್ರಿದಾದ್ರೆ ಜಾತ್ರೆ ಇರ್ತೈತೆ ರೀ. ಇದು ನೋಡ್ರಿ ಓಣಿ ಒಳಗೆ ಬತ್ರಿ. ಈಗ ಎಲ್ಲರೂ ನೀರು ಹಾಕ್ತಾರೆ ರೀ. ನೀರು ಹಾಕಿ ಉದ್ಭವಲಿಂಗೇಶ್ವರನ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡ್ಕೊಂಡು ಮುಂದೆ ಸಾಗುತ್ತಾ ನೋಡಿರಿ. ಇರೋ ನೋಡ್ರಿ ಅಜ್ಜಾರ್ ರೀ. ಈಗ ಶ್ರೀ ಮಹಾಲಿಂಗೇಶ್ವರ ಗುಡಿಯಿಂದ ಬರ್ತೈತಿ ರೀ. ನೋಡ್ರಿ ದೇವ್ರು ಈಗ ಬಂದೈತ್ರಿ. ಈಗ ದೇಶಪಾಂಡೆ ಅವ್ರ ಮನ್ಯಾಗ ಹೋಗ್ತೈತ್ರಿ ದೇವ್ರ. ನೋಡ್ರಿ ಈ ದೇವರ ಬೈಬೆ ತುಂಬ ಐತ್ರಿ. ನೀವು ಇಲ್ಲಿ ಬಂದು ಹೋದ್ರಿ. ಇಲ್ಲಿ ನುಡಿಗಳು ಸಕಟ್ ಆಗ್ತಾವ್ರಿ, ಯಾಕಂದ್ರೆ ದೇವ್ರ ಅಷ್ಟು ಸತ್ಯ ಅದನ್ರಿ. ಈ ಪ್ಲೇಸ್ ಎಲ್ಲಿ ಬರ್ತೈತಿ ಅಂದ್ರಿ, ವೆಂಕಟೇಶ್ವರ ಗುಡಿಯ ತೆಳಗೆ ಹೋಗುದ್ರಿ. ನದಿಯ ಪಾತ್ರದಾಗ ಇದು ಬರ್ತೈತ್ರಿ. ಈ ವಿಡಿಯೋ ಯಾರ್ಯಾರು ನೋಡ್ರಿ ಅವರು ಕಮೆಂಟ್ ಹಾಕ್ತೀರಿ. ನೋಡ್ರಿ ಈಗ ದೇಶಪಾಂಡೆ ಅವರ ಮನೆಯೊಳಗೆ ಉದ್ಭವಲಿಂಗೇಶ್ವರನ ಪ್ರವೇಶ ಆಗ್ತದೆ ರೀ. ನೋಡ್ರಿ ಅಲ್ಲಿಯೂ ಕೂಡ ವಿವಿಧ ಭಜನಾಗಳಿಂದ ಹೊರಗೆ ಬರ್ತೈತ್ರಿ. ಈಗ ಮತ್ತೆ ತನ್ನ ಮೂಲ ಸ್ಥಳಕ್ಕೆ ಹೋಗ್ತೈತ್ರಿ. ಹಾಗೂ ಕೂಡ ದೇವ್ರು ಬರ್ತೈತಿ. ಈಗ ಲಿಂಬಿಕಾಯ್ದು ಹೆಚ್ಚಾಗಿತ್ತಾರ್ರಿ ದೇವ್ರಿಗೆ. ಇದನ್ನ ಯಾರ್ಯಾರು ನೋಡಿರ್ಕಿಲ್ಲ ಅವರು ನನ್ನ ವಿಡಿಯೋದೊಳಗೆ ಹೋಗಿ ನೋಡ್ರಿ. ಈಗ ನೋಡ್ರಿ ಉದ್ಭವಲಿಂಗೇಶ್ವರ ತನ್ನ ಮೂಲ ಸ್ಥಳಕ್ಕೆ ಹೋಗುವ ಸಂದರ್ಭ ರೀ ಇದ. ನೋಡಿ ಎಷ್ಟು ಜನ ಐತ್ರಿ. ಈಗ ನೋಡ್ರಿ ಮತ್ತೆ ಬತ್ರಿ ದೇವ್ರ. ಇವ್ರ ಅರ್ಚಕರ ಇವ್ರ ನೋಡ್ರಿ ಅಜ್ಜ ನಿಂತಾರಲ್ಲ ರೀ. ನೋಡ್ರಿ ಈ ರೀತಿ ಡೊಳ್ಳುಗಳಿಂದ ದೇವರನ್ನ ಯಾವ ರೀತಿ ತಗೊಂಡ್ ಬರ್ತಾರೋ. ನೋಡ್ರಿ ದೇವ್ರ ಯಾವ ರೀತಿ ಅವ್ರ ಮೈಯೊಳಗೆ ಬಂದ ಆಡ್ತೈತೆ ನೋಡ್ರಿ. ನೀವು ಯಾವ ಊರಿಂದ ಬಂದಿರೋ ಅವರು ನೋಡ್ರಿ ಇದನ್ನ. ಈ ಲಾಗ್ ಇಷ್ಟ ಆಗಿರೋ ಫಾಲೋ ಮಾಡ್ರಿ. ನೋಡ್ರಿ ಈ ರೀತಿ ಆರತಿಗಳನ್ನು ತಗೊಂಡು ಕೂಡ ಬರ್ತಾರ್ರಿ.